ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವರು ನಾನಿವತ್ತು ಮೈಸೂರು ಅರಮನೆಯಲ್ಲಿ ಫ್ಲವರ್ ಶೋ ನಡೀತಾ ಇದೆ, ಅಲ್ಲಿಗೆ ಬಂದಿದ್ದೆ. ಇದು ಮೈಸೂರು ಅರಮನೆ ಗ್ರೌಂಡಲ್ಲಿ ನಡೆಯುತ್ತೆ, ಅರಮನೆ ಆವರಣದಲ್ಲಿ. ಇದು ಡಿಸೆಂಬರ್ 21ರಿಂದ ಡಿಸೆಂಬರ್ 31 ತನಕ ಇರುತ್ತೆ. ಇಲ್ಲಿ ದೊಡ್ಡವರಿಗೆ ಬಂದು 50 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಚಾರ್ಜಸ್ ಇರುತ್ತೆ. ನಾನು ಬಂದಿರೋದು ಸಂಜೆ ಟೈಮು, ಒಂದು 8 o'clock ಬಂದಿದ್ದೆ. ಯಾಕಂದರೆ ವಿತ್ ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತ. ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಿತ್ ಲೈಟಿಂಗ್ಸ್ ಅಂತ. ಹಾಗೆ ನಾವು ಸಂಜೆ ಬಂದ್ವಿ. ಆವಾಗ ಚೆನ್ನಾಗೇ ಇತ್ತು, ಎಲ್ಲ ಹೂಗಳೆಲ್ಲ ಫ್ರೆಶ್ ಆಗಿ ಇತ್ತು. ಇನ್ನು ಹೋಗ್ತಾ ಹೋಗ್ತಾ ಹೂಗಳೆಲ್ಲ ಸ್ವಲ್ಪ ಸಿಂಕ್ ಆಗ್ಬೋದು, ನೀವು ಆದಷ್ಟು ಬೇಗ ಹೋದರೆ ಒಳ್ಳೆಯದು. ನಾವಂತೂ ಹೋಗಿರುವಾಗ ಫ್ರೆಶ್ ಆಗಿದ್ದು ಎಲ್ಲ ಹೂಗಳು ಅಷ್ಟೇ. ಯಾಕಂದರೆ ನಾವು ನೆಕ್ಸ್ಟ್ ಡೇನೇ ಹೋದ್ವಿ. ಇಲ್ಲಿ ನೋಡಿ ಝೀನಿಯಾ ಹೂಗಳು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಕಲರ್ ಇದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಡೋಂಟ್ ಟಚ್ ಮೀ ಅಂತ ಹಾಕಿದ್ದಾರೆ ಲೈಟ್ನ. ಮಕ್ಕಳು ಎಲ್ಲ ಬಿಡಬೇಡಿ ಅದರ ಹತ್ರ ಲೈಟ್ನ ಮುಟ್ಟಕ್ಕೆ. ಅಲ್ಲಿ ನಿಮಗೆ ಕಾಣಿಸ್ತಿರೋದು ಶೃಂಗೇರಿ ಶಾರದಾ ಟೆಂಪಲ್ ಮಾಡಿದ್ದಾರೆ ಹೂವಿನಲ್ಲಿ, ತುಂಬ ಚೆನ್ನಾಗಿದೆ ನೋಡಿ. ಲೈಟಿಂಗ್ಸಲ್ಲಿ ನಮ್ಮ ಅರಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಎಂಟ್ರೆನ್ಸಲ್ಲಿ ಒಂದು ನವಿಲಿದೆ, ಎಂಟ್ರೆನ್ಸ್ ಸ್ವಲ್ಪ ಮುಂದೆ ಬರ್ತಾನೆ, ಚೆನ್ನಾಗಿದೆ. ವಿತ್ ಬ್ಯಾಕ್ಗ್ರೌಂಡ್ ಅರಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಟೈಮಿಂಗ್ಸ್ ಬಂದು ನಿಮಗೆ ಸಂಜೆ 7 ಗಂಟೆಯಿಂದ 9 ಗಂಟೆ ಇರುತ್ತೆ. 7 ಗಂಟೆಯಿಂದ 9 ಗಂಟೆ ಲೈಟಿಂಗ್ಸ್ ಆನ್ ಆಗಿರುತ್ತೆ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಿಗ್ಗೆನೂ ಇರುತ್ತೆ 10 ಗಂಟೆಯಿಂದ, ಮಧ್ಯಾಹ್ನನೂ ಇರುತ್ತೆ. ಇಲ್ಲಿ ಬ್ರೇಕ್ ಏನೂ ಇರೋಲ್ಲ. ಬೆಳಿಗ್ಗೆ 10 ಗಂಟೆಯಿಂದ ನೈಟು 9 ಗಂಟೆ ತನಕ ಇರುತ್ತೆ. ನೋಡಿ ಶೃಂಗೇರಿ ಟೆಂಪಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೂವಲ್ಲಿ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ ನೋಡಿ. ಒಂದು ಕಡೆ ಶಿವಲಿಂಗ. ಜನ ಕ್ರೌಡ್ ಏನು ಅಷ್ಟೇ ಇರಲಿಲ್ಲ, ಯಾಕಂದರೆ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ವೀಕೆಂಡ್ ಅಂದರೆ ತುಂಬ ಚೆನ್ನಾಗಿರ್ಬೋದು. ಅಣ್ಣ ನಮಸ್ಕಾರ ಅಣ್ಣ. ನಮ್ಮ ನೋಡಿ ಮ್ಯಾಂಗೋದಲ್ಲಿ ಎಷ್ಟು ಚೆನ್ನಾಗಿ ಗುಂಡೆ ಮಾಡಿಟ್ಟಿದ್ದಾರೆ ಅಂತ. ಇದು ಒಂದು ಸ್ವಾನ್, ಹಾರ್ಟ್ ಶೇಪ್ ಸ್ವಾನ್ ಫೋಟೋ ತೆಕ್ಕೊಳ್ಳೋಕ್ಕೆ. ಎಲ್ಲರೂ ಫೋಟೋ ತಗೋತಿದ್ರು, ಬೇರೆ ಹುಡುಗಿರಲ್ಲ. ಹುಡುಗರು, ಹುಡುಗಿರು, ಆಂಟಿಗಳು, ಅಂಕಲ್ಗಳು, ಕಾಕಂದಿರು, ಅಜ್ಜಿಗಳು ಎಲ್ಲರೂ ತಗೋಬೋದು ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಪ್ಯಾಲೇಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿದೆ. ಯಾರೋ ಒಳ್ಳೆ ಬಿಗ್ ಬಾಸ್ ಅಶ್ವಿನಿ ಮೇಡಮ್ ಥರ ಕಾಣಿಸ್ತಿದ್ದಾರಪ್ಪ ನನಗೆ. ಬಟ್ ಅವರಲ್ಲ, ಅವ್ರ ಥರ ಕಾಣಿಸ್ತಿದ್ದಾರೆ. ಪದ್ಮಶ್ರೀ ವಿನ್ನರ್ ಸಾಲುಮರದ ತಿಮ್ಮಕ್ಕನವ್ರು ನೋಡಿ, ನಮ್ಮ ಅಜ್ಜಿ. 114 ವರ್ಷ ಬದುಕಿರೋ ಅಜ್ಜಿ ನೋಡಿ. ಇವರು 4.5 ಕಿಲೋಮೀಟರ್ಸು ಅಷ್ಟು ಗಿಡಗಳು ನೆಟ್ಟಿದ್ದಾರಂತೆ. 300ಕ್ಕಿಂತ ಹೆಚ್ಚು ಆಲದ ಮರಗಳನ್ನ ನೆಟ್ಟಿದ್ದಾರೆ. ಇವಾಗೆಲ್ಲ ನೆಟ್ಟಿಲ್ಲ, ಕಡಿಮೆ ಸಾಕವ್ರೆ. ಅದು ವುಮೆನ್ಸ್ ಕ್ರಿಕೆಟ್ ಟೀಮ್ ನೋಡಿ, ವರ್ಲ್ಡ್ ಚಾಂಪಿಯನ್, ಇಂಡಿಯನ್ಸ್ ವುಮೆನ್ಸ್ ಕಬಡ್ಡಿ ಚಾಂಪಿಯನ್ಸು. ಹಾಗೆ ಇಲ್ಲಿ ಬ್ಲೈಂಡ್ ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮು, ಅವರು ಚಾಂಪಿಯನ್ಸೇ ಈ ವರ್ಷ. ಖೋಖೋ ಟೀಮು, ಖೋಖೋ ಟೀಮ್ ಚಾಂಪಿಯನ್. ಖೋಖೋ ಟೀಮ್ ಆದಮೇಲೆ ಕೊಕ್ರೆ ಟೀಮ್ ನೋಡಿ ಎಲ್ಲಿದೆ. ಖೋಖೋ ಟೀಮ್ ಹಿಂದ್ಗಡೆ ಕೊಕ್ರೆ ಟೀಮ್ ಚೆನ್ನಾಗಿದೆ. ಕೊಕ್ರೆ ಮೊಲನ ಕ್ಯಾರೆಟ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇದ್ಯಾವುದೋ ಕಾರ್ಟೂನ್ ಗೊಂಬೆಗಳು. ನಾನು ಟಿ ವಿ ನೋಡಿದ್ದೀನಿ, ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ. ನನಗಂತ ಅದ್ರ ಹೆಸರು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಲವ್ ಬರ್ಡ್ಸ್ ಇದೆ, ಗಿಣಿಗಳು, ಸೇವಂತಿಗೆಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ನಾವು ಚಿಕ್ಕದರಲ್ಲಿ ಆಟೋ ಮಾಮ ಅಂತಿದ್ರು, ರಿಯಲ್ ಹೆಸರು ನನಗೂ ಗೊತ್ತಿಲ್ಲ ಗುರು. ಮಲಗಳು ಅಲ್ಲಿ ತಿರುತ್ತಾ ಕೂತಿದೆ ನೋಡಿ. ಇಲ್ಲಿ ನೋಡಿ ಒರಿಜಿನಲ್ ಮರ ಎಷ್ಟು ಕ್ಯೂಟಾಗಿದೆ ಅಂತ. ಅರಮನೆ. ನಟರಾಜ್ ಸರ್ವೀಸ್, ನಟರಾಜ್ ಅವರು ಡ್ಯಾನ್ಸ್ ಮಾಡ್ತವ್ರೆ ಹಾವಿನ ಮೇಲೆ. 3 6 6 ಹಾವು. ಹಳಿಯಲನ್ನ ಸೈಕಲ್ ಹೊಡಿತವ್ರೆ. ಹಳಿಯಲ್ಲಂತೂ ತುಂಬ ಚೆನ್ನಾಗಿತ್ತು, ಹಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿರಂಗಿ, ಇಂಡಿಯನ್ ಆರ್ಮಿದು ಫಿರಂಗಿ. ಇದು ಆಪರೇಷನ್ ಸಿಂಧೂರ, ನಮ್ಮ ಪಾಕಿಸ್ತಾನ ಉಗ್ರರನ್ನ ಮಾಡಿದ್ದು
ಉರುಳಿಸಿರೋದು ಅದನ್ನು ಮಾಡಿದ್ದಾರೆ. ಇದು ಯಾವುದೋ ಒಂದು ಶಿಪ್ಪನೇನೋ ಶಿಪ್ಪು ಇದೆ ಗುರು, ನನಗೂ ಗೊತ್ತಿಲ್ಲ ಅದ್ರ ಹೆಸರು, ನಾನು ಓದಿಲ್ಲ ಕರೆಕ್ಟಾಗಿ. ಇದೆ ರಾಜರು ಮತ್ತು ಸೈನಿಕರಿದ್ದಾರೆ ನೋಡಿ. ಮೈಸೂರು ಅರಮನೆ ಮಂಡಳಿಯವರು ಮಾಡಿರೋ ಅಭಿಯಾನ ಪುಷ್ಪ ಪ್ರದರ್ಶನ. ಸಿಂಹ, ಕಾರ್ಡ್ಬೋರ್ಡ್ ಸಿಂಹ, ಭಯ ಕೊಡಬೇಕು ಅದೇನಿಲ್ಲ. ಇದು ಮಾತ್ರ ತುಂಬಾ ಇಷ್ಟ ಆಯಿತು ಗುರು. ತುಂಬ ಫ್ರೆಶ್ ಆಗಿದ್ದು, ನೋಡೋಕೊಳ್ಳೆ ಆರ್ಟಿಫಿಷಿಯಲ್ ಥರನೇ ಕಾಣಿಸ್ತಿತ್ತು, ಬಟ್ ಅದು ಒರಿಜಿನಲ್ ಹೂಗಳು. ಎಷ್ಟು ಚೆನ್ನಾಗಿತ್ತು, ಸಖತ್ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು ಹೂಗಳು. ನೋಡೋಣ ಅಂತ ಡೌಟ್ ಬಂದ್ಬಿಡುತ್ತೆ, ಇದು ಒರಿಜಿನಲ್ಲ ಆರ್ಟಿಫಿಷಿಯಲ್ ಅಂತ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಹಣ್ಣು ತರಕಾರಿಗಳಿಂದ ಕ್ರಾಫ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ವಾಟರ್ ಮೆಲನ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ವಾಟರ್ ಮೆಲನ್, ಕುಂಬಳಕಾಯಿ, ಸೋರೆಕಾಯಿ ಇದೆ. ಅದು ಫಿಶ್ ಮಾಡೋರು ನೋಡಿ, ಯಾವುದೋ ಕಾಟ್ಲನೋ ಜಿಲೇಬಿನ ಯಾವುದೋ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಬಾಯಿ ದೊಡ್ಡದಿದೆ, ದೊಡ್ಡ ಬಾಯಿ ಕಾಟ್ಲ ಇರಬೇಕು. ಕುಂಬಳಕಾಯಿ, ಹಾಗಲಕಾಯಲ್ಲಿ ಕಪ್ಪೆ ಮಾಡಿ ಇಟ್ಟಿದ್ದಾರೆ. ನಾನು ನೋಡಲೇ ಇಲ್ಲ ಕರೆಕ್ಟ್, ಇವಾಗ ನೋಡಿದ್ದು ವೀಡಿಯೋದಲ್ಲಿ. ತಾಯಿ ಶೃಂಗೇರಿ ಶಾರದಾಂಬೆ ಮರಳಲ್ಲಿ ಮಾಡಿರೋದು. ಮರಳಲ್ಲ ಸಾರಿ, ಎಮ್ಸ್ಯಾಂಡ್, ಮರಳು ಯೂಸ್ ಮಾಡಲ್ಲ ಇವಾಗ. ಗಣಪತಿ ಅಣ್ಣ ಮಲ್ಕೊಬಿಟ್ಟವ್ರೆ. ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಕೊಲ್ಲೂರು ಮೂಕಾಂಬಿಕೆ, ರಾಜರಾಜೇಶ್ವರಿ, ಶೃಂಗೇರಿ ಶಾರದಾಂಬೆ, ತುಂಬ ದೇವರಿದೆ. ಶನಿ ಪರಮಾತ್ಮ ಇದ್ದಾರೆ. ಎಲ್ಲ ಗೊಂಬೆಗಳು, ಎಷ್ಟು ದೇವರುಗಳಿದೆ ನೋಡಿ, ಗೊಂಬೆ ದೇವರುಗಳು. ಮಿಂಚ್ತಾಯಿತ್ತು ಲೈಟಿಗೆಲ್ಲ ಚೆನ್ನಾಗಿ. ಇದು ನಮ್ಮ ಸ್ವಾಮಿ ವೆಂಕಟರಮಣ, ಲಕ್ಷ್ಮೀ ವೆಂಕಟರಮಣ. ಇವರು ದೊಡ್ಡ ವೆಂಕಟರಮಣ ಎಲ್ಲ ಗುಹೆ ಒಳಗೆ ಕೂರಿಸ್ಬಿಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ಯಾವುದೋ ಚಿರತೆ ಬಾಯಿ ಬಿಟ್ಕೊಂಡು ನೋಡ್ಕೊಂಡಿದೆ. ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ತುದಿಯಲ್ಲಿ ಮಲ್ಕೊಬಿಟ್ಟವ್ರೆ ಶಿವಲಿಂಗ ಜೊತೆಗೆ. ಈಚೆ ಕಡೆ ರಾಜ್ಕುಮಾರ್ ಅವರು. ಯಾವುದೋ ಗೊಂಬೆಗಳು, ಶೈನಿಂಗ್ ಗೊಂಬೆಗಳು, ಶ್ರೀರಾಮಚಂದ್ರ, ದೂತಾಂಜನೇಯ, ಲಕ್ಷ್ಮಣ, ಸೀತಾದೇವಿ ಎಲ್ಲರೂ ಇದ್ದಾರೆ. ನೀವು ನೋಡಬೇಕಂದ್ರೆ ಬೇಗ ಹೋಗಿ, ಫ್ಲವರೆಲ್ಲ ಶಂಕರಾಗಿಂತ ಮುಂಚೆ ಹೋಗಿ, ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮು ನಾನು ಸಜೆಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವೀಡಿಯೋ